ಪ್ರಧಾನಿ ಮೋದಿಯವರ ಭಾಷಣದಲ್ಲಿ ಅವರು ರಾಗಿ ಮುದ್ದೆಯಿಂದ ಹಿಡಿದು ಮಠ ಬೆಳೆದು ಬಂದಂಥ ಪರಂಪರೆ ಅದೆಲ್ಲವನ್ನೂ ಕೂಡ ಅದು ವರ್ಣಿಸಿದಂಥ ರೀತಿ. ಇನ್ನು ಕಾರ್ಯಕ್ರಮ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಆರ್ ಅಶೋಕ್ ಜೊತೆಗೆ ಮೋದಿಯವರು ಮಾತುಕತೆ ಮಾಡಿದರು. ಅದಾದ ಮೇಲೆ ವೇದಿಕೆಯಿಂದ ಅವರು ನಿರ್ಗಮಿಸಿದರು. ಭಾಷಣ ಆದಮೇಲೆ ಒಂದಷ್ಟು ಕುಶಲೋಪರಿಗಳು ಸ್ವಾಮೀಜಿ ಕೂಡ ಜೊತೆಗಿದ್ದರು. ಆ ಸಂದರ್ಭದಲ್ಲಿ ಮೋದಿ ಮಾತನಾಡಿದರು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ್ಯಾವ ಸಂಗತಿಗಳನ್ನು ಯಾವ್ಯಾವ ಪಾಯಿಂಟ್ಸ್ಗಳನ್ನು ಇಡಬೇಕು, ಅದು ಈ ನೆಲ, ಸಂಸ್ಕೃತಿ, ಸಭ್ಯತೆ, ಸೊ ಇದೆಲ್ಲದೂ ಕೂಡ ಇದೆಯಲ್ಲ, ಒಬ್ಬ ಭಾಷಣಕಾರನಿಗೆ ಬಹಳ ಮುಖ್ಯವಾದಂಥ ಸಂಗತಿಗಳಿದು. ತೋರಿಸ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತು ಅಶೋಕ್ ಅವ್ರ ಜೊತೆ ಮಾತಾಡಿದ್ದು, ಅದಾದ ನಂತರ ದೇವೇಗೌಡರಿಗೆ ಕೈ ಕುಲುಕಿ ಅವ್ರ ಜೊತೆಗೆ ಮಾತಾಡ್ತಿರುವಂಥ ಮೋದಿ, ಮಾಜಿ ಪ್ರಧಾನಿ ಮತ್ತು ಹಾಲಿ ಪ್ರಧಾನಿಗಳು. ಅಷ್ಟೇ ಅಲ್ಲ, ಈ ಮೋದಿಯವರ ವರ್ತನೆ ಇದೆಯಲ್ಲ, ಮೊದಲು ಯಾರು ಹಿರಿಯರು ಇರ್ತಾರಲ್ಲ ಅವ್ರ ಜೊತೆಗೆ ಮಾತಾಡೋದು. ದೇವೇಗೌಡರು ಯಾವಾಗ ಹೋದರೂ ಕೂಡ ಅವರಿಗೆ ಇದೇ ರೀತಿಯ ಮನ್ನಣೆ, ಮರ್ಯಾದೆ, ಗೌರವ. ಭಾಷಣಕ್ಕೂ ಮೊದಲು ಕೂಡ ದೇವೇಗೌಡರ ಜೊತೆಗೆ ಮೋದಿ ಮಾತಾಡಿದರು, ಚರ್ಚೆ ಮಾಡಿದರು. ಸ್ವಲ್ಪ ಹೊತ್ತು ಮಾತುಕತೆ ಮಾಡಿ ಆದ ಮೇಲೆ ಅವರು ಮಾತಾಡಲಿಕ್ಕೆ ಹೋದರು. ಸೊ ಇದು ತೋರಿಸ್ತಾ ಇದ್ದೀವಿ ನೋಡಿ. ಇವೆಲ್ಲ ಗುಣಗಳು ಹೇಳಿಕೊಟ್ರೆ ಬರುವಂಥದ್ದಲ್ಲ. ಇದು ಜೊತೆಗೇನು ಅಂತಂದರೆ ನಾವು ಕಲಿತೀವಿ ಅಂತಂದ್ರೂ ಕೂಡ ಸಾಧ್ಯ ಇಲ್ಲ. ಅದನ್ನು ರೂಢಿಸ್ಕೊಳ್ತಾ ಹೋಗಬೇಕು, ಅದು ಜೀವನದೊಂದು ಭಾಗ ಆಗಬೇಕು. ಇದು ಪ್ರಧಾನಿ ಮೋದಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ. ಎಲ್ಲ ರಾಜಕಾರಣಿಗಳು ಕೂಡ ಇದನ್ನು ಫಾಲೋ ಮಾಡಬೇಕು. ಈ ನೀವುಗಳು ಫಾಲೋ ಮಾಡಿದರೆ ನಿಮ್ಮ ನೆಕ್ಸ್ಟ್ ಬರ್ತಾರಲ್ಲ ಜನ್ರೇಷನ್, ಅವ್ರು ಫಾಲೋ ಮಾಡ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. Prime Minister Shri Narendra Modi ji for the tremendous amount of leadership what he has shown. Our ನಾಯಕ. ಸೊ ಇದು ವೇದಿಕೆಗೆ ಬಂದ ತಕ್ಷಣ ಮೊದಲು ಮೋದಿಯವರು ದೇವೇಗೌಡರ ಜೊತೆಗೆ ಮಾತುಕತೆ, ಅವ್ರ ಕೈ ಕುಲುಕಿ ಅವ್ರ ಯೋಗಕ್ಷೇಮವನ್ನು ವಿಚಾರಿಸಿ, ಅದಾದ ನಂತರ ಮೋದಿ ಮಾತಾಡಲಿಕ್ಕೆ ಹೋಗಿದ್ದು.